ಅಯೋಧ್ಯೆಯ ರಾಮ ಮಂದಿರ ನಾನಿನ್ನೂ ಕಾಮಗಾರಿ ನಡೀತಾ ಇತ್ತು ನಾನು ಹೋದಂಥ ಸಂದರ್ಭದಲ್ಲಿ. ಒಂದು ಹೀಗೆ ಚೆಕ್ ಪೋಸ್ಟ್ ಇತ್ತು, ಚೆಕ್ ಮಾಡಿ ಸ್ವಲ್ಪ ದೂರ ಒಂದು 50 ಮೀಟರ್ ನಡ್ಕೊಂಡು ಹೋಗಿ ಹಿಂಗೆ ರೈಟ್ ಟರ್ನ್ ತಿರುಗಿದ್ರೆ ಮುಂದೆ ಕಾಮಗಾರಿ. ಅಲ್ಲಿ ನಾನು ಅನುಭವಿಸಿದ ಭಾವೋದ್ವೇಗ ಇತ್ತಲ್ಲ ಅವತ್ತು, ಆ ರಾಮ ಮಂದಿರದ ಕಾಮಗಾರಿ ನಡೀತಾ ಇರುವ ರಾಮ ಮಂದಿರದ ಮುಂದೆ ನಿಂತ್ಕೊಂಡಾಗ. 2014ರಲ್ಲೂ ನಾನು ಅಯೋಧ್ಯೆಗೆ ಹೋಗಿದ್ದೆ. ಆವತ್ತು ರಾಮ ಟೆಂಟ್ನಲ್ಲಿದ್ದ. ಅವತ್ತು ಅಂದ್ಕೊಂಡಿದ್ದೆ, ರಾಮ ಮುಂದಿನ ಸಲ ನೀನು ನೋಡಿದ್ರೆ ನಾನು ಭವ್ಯ ಮಂದಿರದಲ್ಲಿ ನೋಡ್ಬೇಕು, ಅಲ್ಲಿ ತನಕ ನೋಡೋಕ್ಕೆ ನೀನು ಸಾಧ್ಯ ಇಲ್ಲ ಅಂತ ಅಂದ್ಕೊಂಡು ಬಂದೆ. ಆವತ್ತು ಅನುಭವಿಸಿದ್ದ ಭಾವೋದ್ವೇಗ ಇತ್ತಲ್ಲ ನನಗೆ, ಅದು ನಾನು ಇಷ್ಟೊತ್ತು ಮಾಡಿದ ಭಾಳ ಒಂದ್ಸಲ ಮಾತಿನ ಓಘದಲ್ಲಿ ಮರೆತು ಬಿಡ್ತೀವಿ. ಅದೆಲ್ಲದರ ಅಕ್ಯುಮಿಲೇಷನ್ ಅನ್ನುವಂತೆ ನನ್ನ ಕಣ್ಣಿನಲ್ಲಿ 2 ಹನಿ ನೀರು ಬಂದವು ಅವತ್ತು. ಇದರ ಮಹತ್ವ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ.